ಓಂ ಶ್ರೀ ಗುರು ಬಸವಲಿಂಗಾಯ ನಮಃ. ಶ್ರೀ ಬಸವ ಟಿವಿಯ ಸಮಸ್ತ ಸಹೃದಯ ವೀಕ್ಷಕ ಬಂಧುಗಳಿಗೆ ಶರಣು ಶರಣಾರ್ಥಿ. ವದನದಲ್ಲಿ ಕಳೆ ತುಂಬಿ ಚನ್ನಗೆಯ ಸೂಸುತ್ತ ನಲ್ನುಡಿಗಳ ಪೇಳಿರುವ ವಾಗ್ಗುರುಗಳ ವಾಣಿಯನ್ನು ಪ್ರಸಾರಿಸುವ ವಚನವಾಣಿ ಕಾರ್ಯಕ್ರಮಕ್ಕೆ ತಮ್ಮೆಲ್ಲರಿಗೂ ಆತ್ಮೀಯವಾದಂಥ ಸ್ವಾಗತ ಸುಸ್ವಾಗತ. ಪ್ರಿಯ ವೀಕ್ಷಕರೇ, ನಮ್ಮ ಈ ವಚನವಾಣಿ ಕಾರ್ಯಕ್ರಮದ ಮುಖೇನ ಸಾಕಷ್ಟು ವಚನಗಳನ್ನು ಕೇಳ್ತಾ ಇದ್ದೀರಿ. ಗೌಪ್ಯ ವಚನಕಾರರ ನಾಮಧೇಯಗಳನ್ನು ಪರಿಚಯ ಮಾಡಿಕೊಳ್ತಾ ಇದ್ದೀರಿ. ಹಾಗೆ ವಚನಗಳ ಅರ್ಥವನ್ನು ಅರಿತುಕೊಳ್ತಾ ನಾವೆಲ್ಲರೂ ಸುಸ್ಥಿರ ಸಮಾಜ ಹಾಗೂ ಸುಸ್ಥಿರ ಜೀವನದತ್ತ ಸಾಗ್ತಾ ಇದ್ದೀವಿ ಅಂತ ತಿಳಿಯುತ್ತಾ ಇಂದಿನ ಈ ಸಂಚಿಕೆಯನ್ನು ಆರಂಭಿಸೋಣ. ಬನ್ನಿ, ಈ ಸಂಚಿಕೆಯ ಮೊದಲ ವಚನ ಯಾವುದು ಅಂತ ನೋಡೋಣ. ನೇಮಸ್ಥ ಲಿಂಗವರಿಯ ಸೂಳೆಯ ಮಗ ತಂದೆಯನರಿಯ ಪಿತೃಕಾರ್ಯ ಮಹಳವ ಮಾಡುವಲ್ಲಿ ಆರ ಹೆಸರೇಳಿ ಮಾಡುವನಯ್ಯ ಗುಹೇಶ್ವರ ನಿಮ್ಮನರಿಯದವರನು ಉಭಯ ಭ್ರಷ್ಟರೆಂಬೆ. ಅಲ್ಲಮಪ್ರಭು ದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ವಾರ, ತಿಥಿ, ಮಾಸ, ವ್ರತ, ಉಪವಾಸ, ಪತ್ರೆ, ಪುಷ್ಪ, ಧೂಪ, ದೀಪ, ನೈವೇದ್ಯ ಮುಂತಾದ ನಿಯಮವನ್ನಿಟ್ಟು ದೇವರನ್ನರ್ಚಿಸುವ ನೇಮವಂತ ತನ್ನಂಗದಲ್ಲಡಗಿ ತನ್ನ ಕರಸ್ಥಲದಲ್ಲಿ ಕಂಗೊಳಿಸುವ ಲಿಂಗದ ನಿಜಾನುಭವವನ್ನು ಅರಿಯನು. ಸೂಳೆಗೆ ಹುಟ್ಟಿದ ಮಗನು ತನ್ನ ತಂದೆ ಯಾರೆಂಬುದನ್ನರಿಯನು. ಆತ ತಂದೆಯ ಪುಣ್ಯತಿಥಿಯ ಕಾರ್ಯವನ್ನು ಮಾಡುವಾಗ ತಂದೆ ಇವನೆಂದು ಯಾರ ಹೆಸರೇಳಿ ಕಾರ್ಯವ ಮಾಡುವನು? ಹೇ ಪರಶಿವನೇ, ನೀನು ಸಕಲ ಬ್ರಹ್ಮಾಂಡ ಮತ್ತು ಪಿಂಡಾಂಡವೆರಡಕ್ಕೂ ಮೂಲ ಕಾರಣವಸ್ತುವಾಗಿರುವ ನಿಮ್ಮ ನಿಜ ಸ್ವರೂಪವನರಿಯದವರ ಲೋಕ ಹಾಗೂ ಪಾರಮಾರ್ಥವೆರಡೂ ಬದುಕಿನಲ್ಲಿಯೂ ಭ್ರಷ್ಟರಾದವರೆನ್ನುವುದೇ ಈ ವಚನದ ತತ್ವಾನುಭವವಾಗಿದೆ. ಬನ್ನಿ, ಮುಂದಿನ ವಚನ ಯಾವುದು ಅಂತ ನೋಡೋಣ. ವ್ರತವನಂಗೀಕರಿಸಿದ ಮಹಾಭಕ್ತಂಗೆ ಆತ್ಮತೇಜ, ಅಹಂ, ಮಮತೆ, ರಾಗದ್ವೇಷങ്ങളുಂಟೆ. ಗುರುಲಿಂಗ ಜಂಗಮ ಮಹಾಭಕ್ತರಲ್ಲಿ ಭೃತ್ಯಂಗೆ ಭೃತ್ಯನಾಗಿ ವ್ರತಸ್ಥರಲ್ಲಿ ಮಿಕ್ಕಾದ ಸದ್ಗತಿವಂತರಲ್ಲಿ ಅತಿಶಯವಾಗಿರಬೇಕು. ಏಲೇಶ್ವರ ಲಿಂಗವನರಿಯಬಲ್ಲಡೆ. ಏಲೇಶ್ವರ ಕೇತಯ್ಯ ಎಂಬಂಥ ಗೌಪ್ಯ ವಚನಕಾರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ತನ್ನ ನಡೆಯಲ್ಲಿ ಪರಸ್ತ್ರೀ, ಪರಧನ, ಪರನಿಂದೆ, ಹಿಂಸೆ ಮುಂತಾದವುಗಳನ್ನು ಮಾಡುವುದಿಲ್ಲವೆಂದು ಶಿವವ್ರತವನ್ನಳವಡಿಸಿಕೊಂಡ ಸದಾಚಾರಿ ಮಹಾಭಕ್ತನಿಗೆ ನಾನೇ ನಿಜವ್ರತನಿಷ್ಠ. ಎನಗಿಂತ ಘನವಿಲ್ಲೆಂಬ ಆತ್ಮತೇಜ ಮತ್ತು ತೋರುವ ದೇಹವೇ ನಾನು. ನನ್ನ ಸುತ್ತಿದ ಧನ, ಸಂಪತ್ತು, ಭೂಮಿ, ಹೆಣ್ಣು, ಹೊನ್ನು ಮುಂತಾದ ಭೌತ ವಸ್ತುಗಳು ನನ್ನವೆಂಬ ಮಮತೆ, ವಿಷಯ ವಸ್ತುವಿನಲ್ಲಿ ರಾಗ, ಆ ಭೋಗವಸ್ತು ಸಿಗದಿದ್ದಲ್ಲಿ ದ್ವೇಷಗಳುಂಟೆ. ಶಿವಸಾಧಕನು ಗುರುಲಿಂಗ ಜಂಗಮದಲ್ಲಿ ನಿಷ್ಠೆಯುಳ್ಳ ಮಹಾಭಕ್ತರಲ್ಲಿ ಅವರ ಸೇವಕನಿಗೆ ಸೇವಕನಾಗಿರಬೇಕು ಮತ್ತು ಸತ್ಯ, ಸದಾಚಾರ, ವ್ರತವ ಪಾಲಿಸುವ ವ್ರತಸ್ಥರಲ್ಲಿ ಹಾಗೂ ಉಳಿದ ಶಿವಸದ್ಗತಿಯ ಪಡೆದ ಸದ್ಗತಿವಂತರಲ್ಲಿ ಅತಿ ಆದರವುಳ್ಳವರಾಗಿರಬೇಕು. ತಾನು ತನ್ನಂತರಂಗದ ಶಿವತತ್ವದ ನಿಜವನರಿಯಬಲ್ಲವರಾದರೆ ಇಂತೀ ತೆರನಾಗಿರಬೇಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ನಾನು ಗುರುಲಿಂಗ ಜಂಗಮದಲ್ಲಿ ನಿಷ್ಠೆವಿಡಿದು ಬೇಡಿಕೊಂಡು ಬದುಕಿದೆನಯ್ಯ. ನಾನು ಪಾದೋದಕ ಪ್ರಸಾದದಲ್ಲಿ ನಿಷ್ಠೆವಿಡಿದು ಬೇಡಿಕೊಂಡು ಬದುಕಿದೆನಯ್ಯ. ನಾನು 3 ಪ್ರಣವಗಳಲ್ಲಿ ನಿಷ್ಠೆವಿಡಿದು ಬೇಡಿಕೊಂಡು ಬದುಕಿದೆನಯ್ಯ. ನಾನು ಪುರಾತನರ ಮೇಲು ಪಂಕ್ತಿಯಲ್ಲಿ ನಿಷ್ಠೆವಿಡಿದು ಬೇಡಿಕೊಂಡು ಬದುಕಿದೆನಯ್ಯ. ನಾನು ಶರಣರುಗಳಲ್ಲಿ ನಿಷ್ಠೆವಿಡಿದು ಬೇಡಿ ಹಾಡಿ ಹೊಗಳಿ 5 ಬಗೆಯ ಜಪವ ಜಪಿಸಿ ಬೇಡಿಕೊಂಡು ಬದುಕಿದೆನಯ್ಯ ಗುಹೇಶ್ವರ. ನಿಮ್ಮ ಶರಣ ಬಸವಣ್ಣನ ಸನ್ನಿಧಿಯಿಂದ ನಾನು ಕೃತಾರ್ಥನಾದೆನಯ್ಯ. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಅಯ್ಯ ಶಿವನೇ,
ನಾನು ನಿನ್ನ ಸಾಕಾರ ಸ್ವರೂಪಿಗಳಾದ ಗುರುಲಿಂಗ ಜಂಗಮದಲ್ಲಿ ನಿಷ್ಠೆಯಿಂದ ಶುದ್ಧ ಸಿದ್ಧ ಪ್ರಸಿದ್ಧ ಪ್ರಸಾದವ ನಿತ್ಯ ಬೇಡಿಕೊಂಡು ನಿತ್ಯ ಸುಖಿಯಾಗಿ ಬದುಕಿದೆನು. ನಾನು ಗುರುಲಿಂಗ ಜಂಗಮದ ಕರುಣೆ ವಿನಯ ಸಮತೆ ಎಂಬ ಪಾದೋದಕ ಶುದ್ಧ ಸಿದ್ಧ ಪ್ರಸಿದ್ಧವೆಂಬ ಪ್ರಸಾದದಲ್ಲಿ ನಿಷ್ಠೆಯಿಂದ ನಿತ್ಯವೂ ಬೇಡಿಕೊಂಡು ನಿತ್ಯ ನಿಜ ಸುಖಿಯಾಗಿ ಬದುಕಿದೆನು. ನಾನು ಅಕಾರ ಉಕಾರ ಮಕಾರವೆಂಬ 3 ಮೂಲ ಪ್ರಣವ ಮಹಾಮಂತ್ರಗಳಲ್ಲಿ ನಿಷ್ಠೆಯಿಂದ ನಿತ್ಯವೂ ಬೇಡಿಕೊಂಡು ನಿಜ ಸುಖಿಯಾಗಿ ಬದುಕಿದೆನು. ನಾನು ಬಸವಾದಿ ಅಸಂಖ್ಯಾತ ಪುರಾತನರ ಘನ ನಿಲುವಿನಲ್ಲಿ ನಿಷ್ಠೆಯಿಂದ ನಿತ್ಯವೂ ಬೇಡಿಕೊಂಡು ನಿಜ ಸುಖಿಯಾಗಿ ಬದುಕಿದೆನು. ನಾನು ನಿಜವನರಿದ ಸತ್ಯ ಶರಣರುಗಳಲ್ಲಿ ನಿಷ್ಠೆಯಿಂದ ನಿತ್ಯವೂ ಬೇಡಿ ಶಿವಶರಣರ ಘನ ನಿಲುವ ಹಾಡಿ ಹೊಗಳಿ ವಾಚಕ ಉಪಾಂಶು ಮಾನಸ ಪ್ರಾಣಾತ್ಮಕ ಭಾವಾತ್ಮಕವೆಂಬ 5 ತೆರನಾಗಿ ಶಿವ ಮಹಾಮಂತ್ರವ ಜಪಿಸಿ ನಿತ್ಯವೂ ಬೇಡಿಕೊಂಡು ನಿಜ ಸುಖಿಯಾಗಿ ಬದುಕಿದೆನು. ಹೇ ಪರಶಿವನೇ, ನಿಮ್ಮ ನಿಜ ಶರಣ ಬಸವಣ್ಣನ ಆಶ್ರಯದಿಂದ ನಾನು ನಿತ್ಯ ಸತ್ಯವಾದ ಶಿವಸುಖವನರಿದು ಧನ್ಯನಾದೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಸಿದ್ಧಾಂತಿಯ ಜ್ಞಾನ ಸಾಧನೆಯಲ್ಲಿ ಹೋಯಿತು, ವೇದಾಂತಿಯ ಜ್ಞಾನ ವಾದದಲ್ಲಿ ಹೋಯಿತು, ಕ್ರಿಯಾವಂತನ ಜ್ಞಾನ ನುಡಿಯಲ್ಲಿ ಹೋಯಿತು, ವ್ಯವಹಾರಿಕನ ಜ್ಞಾನ ದ್ರವ್ಯಾರ್ಜನೆಯಲ್ಲಿ ಹೋಯಿತು. ಇವೆಲ್ಲ ಭವಕ್ಕೆ ಕಾರಣವಲ್ಲದೆ ಭವರಹಿತ ಜ್ಞಾನವು ಸಾಧ್ಯವಾಗುವುದು ದುರ್ಲಭವಯ್ಯ ಕಪಿಲಸಿದ್ಧ ಮಲ್ಲಿಕಾರ್ಜುನ. ಸಿದ್ದರಾಮೇಶ್ವರರ ಈ ವಚನದ ಅರ್ಥ, ಜ್ಞಾನಕ್ಕಿಂತಲೂ ಕ್ರಿಯೆಯೇ ಅಧಿಕವೆಂದು ಸಾಧಿಸುವ ಸಿದ್ಧಾಂತಿಯ ಜ್ಞಾನವು ಬಾಳಿನುದ್ದಕ್ಕೂ ಸಾಧನೆ ಮಾಡುವಲ್ಲಿಯೇ ವ್ಯರ್ಥವಾಯಿತು. ಕ್ರಿಯೆಗಿಂತಲೂ ಜ್ಞಾನವೇ ಅಧಿಕವೆಂದು ವಾದಿಸುವ ವೇದಾಂತಿಯ ಜ್ಞಾನ ಬಾಳಿನುದ್ದಕ್ಕೂ ಬರೀ ತತ್ವಜ್ಞಾನವ ಕುರಿತು ವಾದಿಸಿ ಗೆಲ್ಲಬೇಕೆಂಬ ವಾದದಲ್ಲಿಯೇ ವ್ಯರ್ಥವಾಯಿತು. ವ್ರತೋಪವಾಸ ಮಡಿ ಮೈಲಿಗೆಯಲ್ಲಿಯೇ ಕೊಳೆವ ಕ್ರಿಯಾವಂತನ ಜ್ಞಾನ ಮಡಿ ಮೈಲಿಗೆಯನ್ನು ಸಮರ್ಥಿಸಿಕೊಳ್ಳುವ ಮಾತಿನಲ್ಲಿಯೇ ವ್ಯರ್ಥವಾಯಿತು. ಕೊಡು ಕೊಳ್ಳುವ ವ್ಯಾಪಾರದ ವ್ಯವಹಾರಿಕನ ಜ್ಞಾನ ಧನ ಸಂಪಾದಿಸುವಲ್ಲಿಯೇ ವ್ಯರ್ಥವಾಯಿತು. ಇಂತಿವರ ಜ್ಞಾನ ಇವರನ್ನು ಭವಬದ್ಧಗೊಳಿಸಲು ಕಾರಣವಾದವು. ಇಂಥವರಿಗೆ ಭವವಿರಹಿತವಾದ ಶಿವಸಾಮರಸ್ಯದ ಜ್ಞಾನವು ದುರ್ಲಭವಾಯಿತು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ವೇದ ವೇದಾಂತವನೋದಿದಡೇನು ಮನಸ್ಸೂತಕ ಒಳಿಯದನ್ನಕ್ಕ, ಸಿದ್ಧ ಸಿದ್ಧಾಂತವ ಶ್ರಮಪಟ್ಟಡೇನು ಸಾಧಿಸಿ ಕೀರ್ತಿಯ ಪಡೆಯದನ್ನಕ್ಕ. ಇವೆಲ್ಲ ಹೊರಗಣ ಮಾತು, ಮಾತೊಂದೇ ನಮ್ಮ ಕಪಿಲಸಿದ್ಧ ಮಲ್ಲೇಶನಲ್ಲಿ ಸದಾಚಾರ ಸನ್ಮಾರ್ಗವಯ್ಯ. ಸಿದ್ದರಾಮೇಶ್ವರರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ವೇದೋಪನಿಷತ್ತು ಮುಂತಾದ ಬ್ರಹ್ಮಜ್ಞಾನವನರಹುವ ತತ್ವಜ್ಞಾನವನೋದಿದರೇನು ಪ್ರಯೋಜನ? ತನ್ನ ಮನದ ಮರವೆಯ ಮಾಯಾಮೋಹ ಅವಗುಣ ಮುಂತಾದ ಮನಸ್ಸೂತಕ ಬಿಡದೆ ಯಂತ್ರ ಮಂತ್ರ ತಂತ್ರ ಜ್ಯೋತಿಷ್ಯ ಮುಂತಾದವು ಸಾಧಿಸಲು ಸಿದ್ಧ ಸಿದ್ಧಾಂತದಲ್ಲಿ ಕಷ್ಟಪಟ್ಟರೇನು ಪ್ರಯೋಜನ? ತಾನಂಬಿದ ಸಿದ್ಧಾಂತವ ಸಾಧಿಸಿ ಲೋಕದ ಮಾನವರ ಮೆಚ್ಚಿಸಿ ಕೀರ್ತಿಯ ಪಡೆಯದೆ. ಇಂತಿವೆಲ್ಲವೂ ತನ್ನಿಂದ ಬಿಟ್ಟು ಬಾಹ್ಯ ವಿದ್ಯೆಗಳ ಮಾತು. ತಾನು ನಿತ್ಯ ನಿಜ ಪದವ ಪಡೆಯಬೇಕಾದರೆ ಸುಜ್ಞಾನ ಬೆಳಕಿನಲ್ಲಿ ಅಹಿಂಸಾ ಸತ್ಯ ಸಂಯಮ ದಯೆ ದಾನ ದುಡಿಮೆ ಮುಂತಾದ ಸದಾಚಾರ ಸನ್ಮಾರ್ಗದಲ್ಲಿ ನಡೆಯುವುದೊಂದೇ ಮಾತು ಸಾಕು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ಶಾಸ್ತ್ರವ ಹೇಳುವವರೊಂದು ಕೋಟಿ, ವೇದ ವೇದಾಂತವ ಹೇಳುವವರೊಂದು ಕೋಟಿ, ನ್ಯಾಯ ನ್ಯಾಯವ ಹೇಳುವವರೊಂದು ಕೋಟಿ, ಕಪಿಲಸಿದ್ಧ ಮಲ್ಲಿಕಾರ್ಜುನನ
ಮಾಯದ ಕೀಲವ ಹೇಳುವವರೊಬ್ಬರೂ ಇಲ್ಲ ಎಲ್ಲಾದರೂ. ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ಬೌದ್ಧಿಕ ಬಲದಿಂದ ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಗಳೆಂಬ 6 ಶಾಸ್ತ್ರವನ್ನು ಹೇಳುವವರು 1 ಕೋಟಿ ಜನರಾದರೂ ಉಂಟು. ತತ್ವವಿದ್ಯೆಯ ನರಹುವ ಉಪನಿಷತ್ತು, ಭಗವದ್ಗೀತೆ, ಬ್ರಹ್ಮಸೂತ್ರ ಮುಂತಾದ ವೇದಾಂತ ಜ್ಞಾನದ ಪಾಂಡಿತ್ಯದ ಬಲದಿಂದ ಹೇಳುವವರು 1 ಕೋಟಿ ಜನರಾದರೂ ಉಂಟು. ಲೋಕದ ಸತ್ಯ ಅಸತ್ಯವನರಿತು ಇದು ನ್ಯಾಯ ಇದು ಅನ್ಯಾಯವೆಂದು ತೀರ್ಪು ನೀಡುವವರು 1 ಕೋಟಿ ಜನರಾದರೂ ಉಂಟು. ಆದರೆ ಶಿವನ ಶುದ್ಧ ಮಾಯೆಯ ವಿಲಾಸದ ಕೀಲವನ್ನು ಹೇಳುವ ಮಹಾನುಭಾವರು ಎಲ್ಲೆಲ್ಲೂ ಒಬ್ಬರಾದರೂ ಇಲ್ಲವೇ ಇಲ್ಲ ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ಶಾಸ್ತ್ರದ ರಂಜನೆ ಲೋಕಕ್ಕಲ್ಲದೆ ಲೋಕವಿರಹಿತಂಗೆಲ್ಲಿಹುದೋ. ವೇದ ವೇದಾಂತದ ರಂಜನೆ ಮುಮುಕ್ಷುಗಳಿಗಲ್ಲದೆ ಮೋಕ್ಷವಿರಹಿತಂಗೆಲ್ಲಿಯದೋ. ನಮ್ಮ ಕಪಿಲ ಸಿದ್ಧ ಮಲ್ಲಿಕಾರ್ಜುನನ ಮಾಯಾಕೀಲವ ತಿಳಿವಡೆ ತಿಳಿದವರಿಗಲ್ಲದೆ ನಿಶೂನ್ಯರಿಗೆಲ್ಲಿಯದೋ. ಸಿದ್ದರಾಮೇಶ್ವರರ ಈ ವಚನದ ಅರ್ಥ: ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವ ಮೀಮಾಂಸಾ, ಉತ್ತರ ಮೀಮಾಂಸಗಳೆಂಬ 6 ಶಾಸ್ತ್ರ ಹಾಗೂ ಲೋಕದ ನಡೆ, ನುಡಿ, ರೀತಿ, ನೀತಿಗಳನ್ನು ತಿಳಿಸುವ ಶಾಸ್ತ್ರದ ಮನರಂಜನೆಯು ಲೋಕದ ಬದುಕಿಗೆ ಬೇಕಲ್ಲದೆ ಲೋಕವಿರಹಿತನಾದ ಯತಿಗೆ ಅವುಗಳ ಹಂಗೇಕೆ ಬೇಕು? ತಾನಾರೆಂದರಹುವ ವೇದಾಂತ ತತ್ವಜ್ಞಾನದ ಅಲಂಕಾರಿಕ ಬೋಧೆ ಮೋಕ್ಷಾಪೇಕ್ಷಿಗಳಾದ ಮುಮುಕ್ಷುಗಳಿಗೆ ಬೇಕಲ್ಲದೆ ಮೋಕ್ಷವ ಮೀರಿದ ಶಿವೈಕ್ಯನಿಗೆ ಇದರ ಹಂಗೇಕೆ ಬೇಕು? ನಮ್ಮ ಮೂಲ ಚೇತನವಾದ ಪರಶಿವನ ಸ್ವಲೀಲಾನಂದ ಭಕ್ತಿಯ ಲೀಲಾವಿಲಾಸದ ಶುದ್ಧ ಮಾಯಾ ಕೀಲವನರಿಯುವ ಅರಿಕೆಯ ಮಹತ್ವವು ಸ್ವಸ್ವರೂಪವನರಿದವರಿಗುಂಟಲ್ಲದೆ ಅರಿವು ಶೂನ್ಯರಿಗೆಲ್ಲಿಯದೋ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವ್ಯಾಕರಣವನೋದಿದಲ್ಲಿ ಶಬ್ದ ಶುದ್ಧಿಯಲ್ಲದೆ ಮನಶುದ್ಧನಾಗಿ ಜ್ಞಾನಶುದ್ಧವಾಗದು. ಛಂದಸ್ಸನ್ನು ಸಾಧಿಸಿದಲ್ಲಿ ಕವಿತಾಶುದ್ಧಿಯಲ್ಲದೆ ಕವಿತೆಯ ಸಾಧಿಸಿ ವ್ಯಾಸನಂತೆ ಚಿರಂಜೀವಿಯಾಗನು. ಅಷ್ಟಾದಶ ಪುರಾಣವ ಸಾಧಿಸಿದಲ್ಲಿ ವಾಕ್ಶುದ್ಧಿಯಲ್ಲದೆ ಕಪಿಲಸಿದ್ಧ ಮಲ್ಲಿಕಾರ್ಜುನ ಮಹಾದೇವ ದೇಹ ಸ್ವಭಾವ ಶುದ್ಧಿಯಾಗದೂ ನೋಡ ಮಡಿವಾಳ ಮಾಚಯ್ಯ. ಸಿದ್ದರಾಮೇಶ್ವರರ ಈ ವಚನದ ಅರ್ಥವನ್ನು ನೋಡೋಣ. ನುಡಿಯ ಒಳಾರ್ಥವನರಹುವ ವ್ಯಾಕರಣವನೋದಿ ಅಭ್ಯಾಸಿಸಿದರೆ ಅದರಿಂದ ತನ್ನ ಶಬ್ದ ಶುದ್ಧವಾಗುವುದೇ ಹೊರತು ಅಂತರಂಗದ ಅವಗುಣವನಳಿದು ಮನಶುದ್ಧವಾಗಿ ನಿಜವನರಿವ ಜ್ಞಾನ ಶುದ್ಧವಾಗದು. ಪದ್ಯ ರಚಿಸುವ ಲಕ್ಷಣ ಶಾಸ್ತ್ರವೆನಿಸುವ ಛಂದಸ್ಸು ಸಾಧಿಸಿದರೆ ಕವಿತೆ ರಚನೆಯ ಶುದ್ಧಿಯ ಅರಿವಾಗುವುದಲ್ಲದೆ ತಾನು ಸ್ವತಃ ಕವಿತೆ ಕಾವ್ಯವ ರಚಿಸುವ ವ್ಯಾಸ ಮಹರ್ಷಿಯಂತೆ ಇತಿಹಾಸದಲ್ಲಿ ಅಮರನಾಗಲಾರನು. ಗತವೈಭವ ವರ್ಣಿಸುವ 18 ಪುರಾಣವ ಓದಿ ಪ್ರಭುತ್ವ ಸಾಧಿಸಿದಲ್ಲಿ ಅದರಿಂದ ಲೋಕ ಮೆಚ್ಚುವಂಥ ವಾಕ್ಶುದ್ಧಿಯಾಗುವುದಲ್ಲದೆ ಶಿವಶಿವ ಮಹಾದೇವ ತನ್ನ ದೇಹದ ಕ್ರಿಯಾಚಾರದ ಸಹಜ ಸ್ವಭಾವ ಶುದ್ಧಿಯಾಗದು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ. ವೇದಂಗಳ ಹಿಂದೆ ಹಿಂದೆ ಹರಿಯದಿರು ಹರಿಯದಿರು, ಶಾಸ್ತ್ರಂಗಳ ಹಿಂದೆ ಸುಳಿಯದಿರು ಸುಳಿಯದಿರು, ಪುರಾಣಂಗಳ ಹಿಂದೆ ಬಳಸದಿರು ಬಳಸದಿರು, ಆಗಮಂಗಳ ಹಿಂದೆ ತೊಳಲದಿರು ತೊಳಲದಿರು, ಸೌರಾಷ್ಟ್ರ ಸೋಮೇಶ್ವರನ ಕೈವಿಡಿದು ಶಬ್ದ ಜಾಲಂಗಳಿಗೆ ಬಳಲದಿರು ಬಳಲದಿರು. ಆದಯ್ಯ ಎಂಬಂಥ ವಚನಕಾರರು ರಚಿಸಿರುವಂಥ ಈ ವಚನದ ಅರ್ಥ: ಬಾಳಿನ ಪರಮ ಗುರಿ ಎನಿಸುವ ನಿತ್ಯ ಸತ್ಯ ಸುಖ ಶಾಂತಿಯ ಸಂಪಾದಿಸಬೇಕಾದರೆ ಎಲೈ ಸಾಧಕ, ನೀನು ಭ್ರಾಂತನಾಗಿ ಋಗ್ವೇದ
ಯಜುರ್ವೇದ, ಸಾಮವೇದ, ಅಥರ್ವವೇದವೆಂಬ 4 ವೇದಗಳ ಹಿಂದೆ ಹರಿಯದಿರು. ನ್ಯಾಯ, ವೈಶೇಷಿಕ, ಸಾಂಖ್ಯ, ಯೋಗ, ಪೂರ್ವಮೀಮಾಂಸ, ಉತ್ತರ ಮೀಮಾಂಸವೆಂಬ ಶಾಸ್ತ್ರಗಳ ಹಿಂದೆ ಸುತ್ತಿ ಸುಳಿಯದಿರು. ಸತ್ಯವನರಿಯಲು ಸತ್ತವರ ಕಥೆಯ ಕಂತೆಗಳಾದ 18 ಪುರಾಣಗಳ ಹಿಂದೆ ಹರಿದು ವೃಥಾ ಬೆಂದು ಬಳಲದಿರು. ಅಂತರಂಗದ ಅನುಭವವನರಿಯಲು ತಂತ್ರ ಮಂತ್ರಗಳ ತಲೆಹೊರೆಗಳಾದ 28 ಆಗಮಗಳ ಹಿಂದೆ ಹೋಗಿ ವ್ಯರ್ಥ ತೊಂದರೆಯಲ್ಲಿ ತೊಳಲದಿರು. ಸಮಸ್ತ ಸೃಷ್ಟಿಗೆ ಆಧಾರವಾದ ಮಹಾಘನಲಿಂಗದ ಕ್ರಿಯಾಚಾರವ ಸುಜ್ಞಾನ ಹಸ್ತದಲ್ಲಿ ಹಿಡಿದ ಬಳಿಕ ಮತ್ತೆ ಈ ಶಬ್ದಜಾಲದಲ್ಲಿ ಬಿದ್ದು ಬಳಲದಿರು ಎಂಬುದೇ ಈ ವಚನದ ತತ್ವಾನುಭವ. ಮುಂದಿನ ವಚನ ಯಾವುದು ಅಂತ ನೋಡೋಣ. ವೇದ ಶಾಸ್ತ್ರ ಪುರಾಣಾಗಮಗಳೆಲ್ಲ ಕೊಟ್ಟಣವ ಕುಟ್ಟುತ್ತ ನುಚ್ಚು ತೌಡು ಕಾಣಿಭೋ, ಇವ ಕುಟ್ಟಲೇಕೆ ಅತ್ತಲಿತ್ತ ಹರಿವ ಮನದ ಶಿರವನರಿದಡೆ ಬಚ್ಚಬರಿಯ ಬಯಲು ಚನ್ನಮಲ್ಲಿಕಾರ್ಜುನ. ಅಕ್ಕ ಮಹಾದೇವಿಯವರ ಈ ವಚನದ ಅರ್ಥ: 4 ವೇದ, 6 ಶಾಸ್ತ್ರ, 18 ಪುರಾಣ, 28 ಆಗಮಗಳೆಲ್ಲವನ್ನೂ ವಿವೇಕದಿಂದ ವಿಮರ್ಶಿಸಿ ನೋಡಿದರೆ ಸತ್ಯದ ಸತ್ವವಿಲ್ಲ. ಅವು ಬರೀ ಭತ್ತ ಕುಟ್ಟಿದರೆ ಬರುವ ನುಚ್ಚು, ಹೊಟ್ಟು, ಸುಂಕವೇ ತುಂಬಿದೆ ನೋಡಿರೋ. ಅಂದ ಬಳಿಕ ಪರಮಸುಖ ಶಿವಸಾಮರಸ್ಯವ ಬಯಸುವವರು ಇದನ್ನು ಓದಿ ಬುದ್ಧಿಬಲದಿಂದ ವ್ಯರ್ಥವಾಗಿ ಏಕೆ ಕುಟ್ಟಬೇಕು? ನಿತ್ಯ ನಿಜ ಸುಖವನ್ನನುಭವಿಸಲು ಲೋಕದ ಹಲವು ವಿಷಯಗಳಲ್ಲಿ ಅತ್ತಿತ್ತ ಹರಿದು ಹೋಗುವ ಚಂಚಲ ಮನದ ಶಿರವೆನಿಸುವ ತನ್ನತಾ ತಿಳಿವ ನಿಜದರಿವನರಿದರೆ ಸಾಕು. ಆಗ ತಾನೇ ಬಚ್ಚ ಬಯಲೇ ಬಯಲಾಗಿರುವ ಸತ್ಯ ಶಿವಸ್ವರೂಪ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ವೇದ ವಿಪ್ರರ ಬೋಧೆ, ಶಾಸ್ತ್ರ ಸಂತೆಯ ಮಾತು, ಪುರಾಣ ಪುಂಡರ ಗೋಷ್ಠಿ, ಆಗಮ ಅನೃತದ ನುಡಿ, ತರ್ಕ ವ್ಯಾಕರಣ ಕವಿತ್ವ ಪ್ರೌಢಿಮೆ ಇದು ಕಾರಣ, ತನ್ನೊಳಗನರಿದ ಅನುಭವದಿಂದ ಘನವಿಲ್ಲೆಂದ ಕಲಿದೇವರ ದೇವ. ಮಡಿವಾಳ ಮಾಚಯ್ಯನವರ ಈ ವಚನದ ಅರ್ಥ: ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದವೆಂಬ 4 ವೇದಗಳು ತಮ್ಮ ಹಿತ ಸಾಧನೆಗಾಗಿ ರಚಿಸಿಕೊಂಡ ವಿಪ್ರರ ಬೋಧೆಗಳು. 6 ಶಾಸ್ತ್ರಗಳೆಲ್ಲ ನಿಜ ನಿರ್ದಿಷ್ಟ ನಿರ್ಣಯ ನೀಡದ ಸಂತೆಯ ಗಜಿಬಿಜಿ ಒಣ ಮಾತಿನ ಮಾಲೆಗಳು. ಇನ್ನು ಸತ್ತ ಸಂಗತಿಯ ತುಂಬಿದ 18 ಪುರಾಣಗಳು ಅಸಂಸ್ಕೃತರ ಹುಂಬತನದ ಸುಲಿಗೆಯ ಮಾತುಗಳು. ಇನ್ನು ಶಿವಾಗಮ ಶಕ್ತಾಗಮಗಳು ಯಂತ್ರ ಮಂತ್ರ ತಂತ್ರ ವಿದ್ಯೆಗಳ ಸುಳ್ಳು ಜೊಳ್ಳು ಹುರುಳಿಲ್ಲದ ಮಾತುಗಳು. ಮತ್ತು ಶಬ್ದಗಳನ್ನು ವಿಮರ್ಶಿಸುವ ಶಾಸ್ತ್ರಗಳಾದ ತರ್ಕ ವ್ಯಾಕರಣಗಳು ಕವಿಕಾವ್ಯ ಪ್ರವೀಣತೆಯ ಚಾತುರ್ಯ ಕಲೆಗಳು. ಆದ್ದರಿಂದ ತಾನು ನಿತ್ಯ ಸತ್ಯವಾದ ಚಿರ ಸುಖ ಶಾಂತಿಯ ಪಡೆಯಬೇಕಾದರೆ ತನ್ನ ಅಂತರಂಗದೊಳಗೆ ಅಡಗಿರುವ ಪರವಸ್ತುವನರಿಯುವುದಕ್ಕಿಂತ ಮತ್ತೊಂದು ಘನ ಜ್ಞಾನವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ಯಾವುದು ಅಂತ ನೋಡೋಣ. ವೇದ ವೇಧಿಸಲರಿಯದೆ ಅಭೇದ್ಯ ಲಿಂಗವೆಂದು ನಡುನಡುಗಿತ್ತು, ಶಾಸ್ತ್ರ ಸಾಧಿಸಲರಿಯದೆ ಅಸಾಧ್ಯ ಲಿಂಗವೆಂದು ಸಾರುತ್ತೈದಾವೆ, ತರ್ಕ ತರ್ಕಿಸಲರಿಯದೆ ಅತರ್ಕ್ಯ ಲಿಂಗವೆಂದು ಮನಂಗೊಳ್ಳವು, ಆಗಮ ಆಗಮ್ಯ ಲಿಂಗವೆಂದು ಗಮನಿಸಲರಿಯದೆ ಹೋದವು, ನರರು ಸುರರು ಅಂತುವ ಕಾಣರು, ನಮ್ಮ ಕೂಡಲ ಸಂಗನ ಪ್ರಮಾಣ ಶರಣಬಲ್ಲ. ಬಸವಣ್ಣನವರ ಈ ವಚನದ ಅರ್ಥ: 4 ವೇದಗಳು ಮಹಾಘನ ಪರಶಿವಲಿಂಗವನರಿದು ಒಡವರೆಯಲು ಹೆಣಗಾಡಿ ಸೋತು ಭೇದಿಸಲು ಆಗದೆ ಅಭೇದ್ಯ ಲಿಂಗವೆಂದು ಲಿಂಗದ ನಿಜಕ್ಕೆ ಹೆದರಿ ಗಡಗಡನೆ ನಡುನಡುಗಿತ್ತು. ಅದರಂತೆ 6 ಶಾಸ್ತ್ರಗಳು ಕೂಡ ತನ್ನ ಮಾರ್ಗದಲ್ಲಿ ಮಹಾಘನ ಲಿಂಗವೆಂದು ಸಾರಿ ಹೇಳುತ್ತಲಿವೆ.
ವಿಮರ್ಶಾ ಚಾತುರ್ಯತನವುಳ್ಳ ತರ್ಕಶಾಸ್ತ್ರವು ತನ್ನ ಶಕ್ತಿ ಮೀರಿ ಮಹಾಘನಲಿಂಗವನ್ನು ತರ್ಕಿಸಿ ನೋಡಿ ಕೊನೆಗೆ ಸೋತು ಶರಣಾಗಿ ಅನಂತರ ಮಹಾಲಿಂಗವು ತರ್ಕಕ್ಕೆ ಮೀರಿದ ಘನವೆಂದು ಮನಸೋತಿದೆ. ಶೈವ ಶಕ್ತಾಗಮಗಳು ಮಹಾಘನಲಿಂಗವನ್ನು ಗಮನಿಸಲು ಪ್ರಯತ್ನಿಸಿ ಕೊನೆಗೆ ಸೋತು ಶರಣಾಗಿ ತನ್ನ ಗಮನಕ್ಕೆ ಮೀರಿದ ಅಗಮ್ಯಲಿಂಗವೆಂದು ಆವಕ್ಕಾಯಿತು. ಇನ್ನು ಮಾನವರು ದೇವತೆಗಳು ಅನಂತಲಿಂಗದ ಅಂತಿಮ ನೆಲೆಯ ನಿರ್ಣಯವನ್ನರಿಯರು. ಆದರೆ ಅಂತರಂಗದ ಅರಿವು ಆಚಾರ ಅನುಭವದಿಂದ ಅನಂತಲಿಂಗದ ಅಂತುವನ್ನು ಅನುಭವಿಸಿ ಶರಣ ಬಲ್ಲನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವೇದಕ್ಕೆ ಒರೆಯ ಕಟ್ಟುವೆ, ಶಾಸ್ತ್ರಕ್ಕೆ ನಿಗಳವನಿಕ್ಕುವೆ, ತರ್ಕದ ಬೆನ್ನ ಬಾರನೆತ್ತುವೆ, ಆಗಮದ ಮೂಗ ಕೊಯ್ಯುವೆ, ನೋಡಯ್ಯ ಮಹಾದಾನಿ ಕೂಡಲ ಸಂಗಮದೇವ, ಮಾದಾರ ಚೆನ್ನಯ್ಯನ ಮನೆಯ ಮಗನಾನಯ್ಯ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ವೈದಿಕರ ಪುರಾತನ ಸಾಹಿತ್ಯಗಳಾದ 4 ವೇದಕ್ಕೆಯೂ ಕಾಳಗಕ್ಕೆ ಕರೆದು ಸೋಲಿಸಿ ನಡುವಿಗೆ ಕತ್ತಿಯ ಕಟ್ಟುವೆ, 6 ದರ್ಶನ ಶಾಸ್ತ್ರಗಳಿಗೆಯೂ ಚಲಿಸದಂತೆ ಬೇಡಿಯ ಬಂಧಿಸುವೆ, ತರ್ಕಶಾಸ್ತ್ರಕ್ಕೆ ಸೋಲಿಸಿ ಬಾಗಿಸಿ ಬೆನ್ನ ಮೇಲೆ ಬಾಸುಳಿ ಏಳುವಂತೆ ಬಡಿವೆ, ಶಿವಾಗಮ ಶಕ್ತಾಗಮಗಳ ಮಂತ್ರ ತಂತ್ರಗಳ ರಹಸ್ಯ ಬಯಲು ಮಾಡಿ ಅದರ ಆಚರಣೆಯ ಶೃಂಗಾರದ ಮೂಗ ಕೊಯ್ಯುವೆ, ನಿಜವನರಿದು ಆಚರಿಸುವ ಭಕ್ತರಿಗೆ ಪರಮ ಪದವ ನೀವ ಮಹಾದಾನಿ ಮಹಾದೇವ, ಇಂತಿ ಬಲವುಳ್ಳ ಬಲವಂತ ನಾನಾರೆಂದರೆ ಮಹಾನುಭಾವ ಮಾದಾರ ಚೆನ್ನಯ್ಯನ ಮಹಾಮನೆಯ ಮಗನಾಗಿರುವೆನು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ. ವೇದ ನಡುನಡುಗಿತ್ತು, ಶಾಸ್ತ್ರವಗಲಿ ಕೆಲಸಕ್ಕೆ ಸಾರಿದ್ದಿತ್ತಯ್ಯ, ತರ್ಕ ತರ್ಕಿಸಲರಿಯದೆ ಮೊಗವಟ್ಟಿದ್ದಿತ್ತಯ್ಯ, ಆಗಮ ಹೊರತೊಲಗಿ ಅಗಲಿದ್ದಿತ್ತಯ್ಯ, ನಮ್ಮ ಕೂಡಲ ಸಂಗಯ್ಯನು ಮಾದಾರ ಚೆನ್ನಯ್ಯನ ಮನೆಯಲುಂಡ ಕಾರಣ. ಬಸವಣ್ಣನವರ ಈ ವಚನದ ಅರ್ಥ. ಅದೊಂದು ಕಾರಣ. ವೈದಿಕರ ವೇದ ಗಡಗಡನೆ ನಡುನಡುಗಿತ್ತು. 6 ದರ್ಶನ ಶಾಸ್ತ್ರ ತನ್ನ ಸಮರ್ಥನಾ ಸ್ಥಳ ಬಿಟ್ಟು ಬದಿಗೆ ಸಾಗಿತ್ತು. ಇನ್ನು ತರ್ಕಶಾಸ್ತ್ರವು ತನ್ನ ಸಮರ್ಥನೆಯ ತರ್ಕಿಸಲು ದಿಕ್ಕು ತೋಚದೆ ಮೂಕನಾಗಿತ್ತು. ಶಿವಾಗಮ ಶಕ್ತಾಗಮವಂತೂ ಆಗಲೇ ಆ ಸ್ಥಳ ಬಿಟ್ಟು ದೂರ ಹೊರಟು ಹೋಗಿತ್ತು. ಅಂತಹ ಅದ್ಭುತ ಪ್ರಸಂಗ ಅದಾವುದೆಂದರೆ, ನಮ್ಮ ಪರಶಿವನು ಮಹಾನುಭಾವ ಮಾದಾರ ಚೆನ್ನಯ್ಯನ ಮಹಾಮನೆಯಲ್ಲಿ ಅಂಬಲಿಯನುಂಡ ಕಾರಣ ಇಂತಿ ವೇದಾಗಮ ಶಾಸ್ತ್ರ ತರ್ಕಗಳು ಸೋತವು ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ ನೋಡೋಣ. ಶಾಸ್ತ್ರ ಘನವೆಂಬೆನೆ ಕರ್ಮವ ಭಜಿಸುತ್ತಿದೆ, ವೇದ ಘನವೆಂಬೆನೆ ಪ್ರಾಣಿವಧೆಯ ಹೇಳುತ್ತಿದೆ, ಶ್ರುತಿ ಘನವೆಂಬೆನೆ ಮುಂದಿಟ್ಟರಸುತ್ತಿದೆ. ಅಲ್ಲೆಲ್ಲಿಯೂ ನೀವಿಲ್ಲದ ಕಾರಣ ತ್ರಿವಿಧ ದಾಸೋಹದಲ್ಲಲ್ಲದೆ ಕಾಣಬಾರದು ಕೂಡಲ ಸಂಗಮ ದೇವನ. ಬಸವಣ್ಣನವರ ಈ ವಚನದ ಅರ್ಥವನ್ನು ನೋಡೋಣ. ಓ ಶಿವನೇ, ಪರಂಪರೆಯ ಧರ್ಮಶಾಸ್ತ್ರವೇ ಶ್ರೇಷ್ಠವೆಂದು ಸಮರ್ಥಿಸಬೇಕೆ? ಹಾಗಾದರೆ ಅದು ಪುಣ್ಯ ಪಾಪದಿಂದ ಬಡವ ಬಲ್ಲಿದ ಉಚ್ಚ ನೀಚವಾಗಿ ಮಾನವರು ಹುಟ್ಟುವರೆಂಬ ಕರ್ಮ ಸಿದ್ಧಾಂತವ ಸಮರ್ಥಿಸಿ ಹೊಗಳುತ್ತಿದೆ. ಇನ್ನು ವೈದಿಕ ಸಂಪ್ರದಾಯದ ವೇದವೇ ಶ್ರೇಷ್ಠವೆಂದು ಸಮರ್ಥಿಸಬೇಕೆ? ಹಾಗಾದರೆ ಅದು ಯಜ್ಞ ಯಾಗದಲ್ಲಿ ಪ್ರಾಣಿ ಹಿಂಸೆಯ ಮಾಡಲು ಹೇಳುತ್ತಿದೆ. ಇನ್ನು ವೇದದೊಳಭಾಗವಾದ ಶ್ರುತಿಗಳು ಶ್ರೇಷ್ಠವೆಂದು ಸಮರ್ಥಿಸಬೇಕೆ? ಅದು ಶಿವನಂತುವ ಕಾಣದೆ ನಾನಾ ಸಂಶಯ ಭ್ರಾಂತಿಗಳನ್ನು ಮುಂದಿಟ್ಟುಕೊಂಡು ಹುಡುಕಾಡುತ್ತಿದೆ. ಆದ್ದರಿಂದ ಇಂತಿ ಶಾಸ್ತ್ರ ವೇದ ಶ್ರುತಿ ಮುಂತಾದವುಗಳೆಲ್ಲೆಲ್ಲಿಯೂ ಶಿವನೇ ನೀವಿಲ್ಲವೇ ಇಲ್ಲ. ಆದ ಕಾರಣ ಗುರುಲಿಂಗ ಜಂಗಮಕ್ಕೆ ತನು ಮನ ಧನವ ಸವೆಸುವ ತ್ರಿವಿಧ ದಾಸೋಹದಲ್ಲಿ
ಅಲ್ಲದೆ ಮತ್ತೆಲ್ಲಿಯೂ ಶಿವನನ್ನು ಕಾಣಲು ಸಾಧ್ಯವಿಲ್ಲ ಎಂಬುದೇ ಈ ವಚನದ ತತ್ವಾನುಭವವಾಗಿದೆ. ಮುಂದಿನ ವಚನ: ವೇದಂಗಳೆಂಬವು ಬ್ರಹ್ಮನ ಭೂತಾಟ, ಶಾಸ್ತ್ರಗಳೆಂಬವು ಸರಸ್ವತಿಯ ಗೊಡ್ಡಾಟ, ಆಗಮಗಳೆಂಬವು ಋಷಿಯ ಮರುಳಾಟ, ಪುರಾಣಗಳೆಂಬವು ಪೂರ್ವಜರ ಗೊಡ್ಡಾಟ. ಇಂತಿವನರಿದವರ ನತಿಗಳೆದು ನಿಜದಲ್ಲಿ ನಿಂದಾತನೇ ಗುಹೇಶ್ವರನಲ್ಲಿ ಅಚ್ಚಲಿಂಗೈಕ್ಯನು. ಅಲ್ಲಮ ಪ್ರಭುದೇವರು ಬರೆದಿರುವಂಥ ಈ ವಚನದ ಅರ್ಥವನ್ನು ನೋಡೋಣ. ಋಗ್ವೇದ, ಯಜುರ್ವೇದ, ಸಾಮವೇದ, ಅಥರ್ವವೇದ ಎಂಬ 4 ವೇದಗಳು ಬ್ರಾಹ್ಮಣನ ಟಕ್ಕುತನದ ಮೋಸದಾಟವು. ಹಲವು ಶಾಸ್ತ್ರಗಳೆಂಬವು ವಿದ್ಯಾ ಪಾಂಡಿತ್ಯದ ಚಾತುರ್ಯವೆಂಬ ಸರಸ್ವತಿಯ ಬಲದ ಏನೇನೂ ಫಲವಿಲ್ಲದ ಗೊಡ್ಡಾಟವು. 28 ಆಗಮಗಳೆಂಬವು ಪುರಾತನ ಋಷಿಮುನಿಗಳ ಯಂತ್ರ ಮಂತ್ರ ತಂತ್ರಗಳ ಮರುಳಾಟವು. 18 ಪುರಾಣಗಳೆಂಬವು ಗತಕಾಲದ ಇತಿಹಾಸ ಪುರುಷರ ಫಲವಿಲ್ಲದ ನಿಷ್ಪ್ರಯೋಜಕ ಗೊಡ್ಡಾಟ. ಇಂತಿ ವೇದ ಶಾಸ್ತ್ರ ಆಗಮ ಪುರಾಣಗಳೆಲ್ಲವನರಿದವರ ಸಂಘ ಪ್ರಯೋಜನವಿಲ್ಲವೆಂದು ಅವರನ್ನು ತಿರಸ್ಕರಿಸಿ ಅಂತರಂಗದ ಅರಿವಿನ ನಿಜಾನುಭವದಲ್ಲಿ ನೆಲೆ ನಿಂತಾತನೇ ಶಿವಸಾಮರಸ್ಯವ ಸಂಪಾದಿಸಿದ ಲಿಂಗೈಕ್ಯನು ಎಂಬುದು ಈ ವಚನದ ತತ್ವಾನುಭವವಾಗಿದೆ. ಪ್ರಿಯ ವೀಕ್ಷಕರೇ, ಕೇಳಿದ್ರಲ್ಲ, ಎಷ್ಟೆಲ್ಲ ಅದ್ಭುತವಾದಂತಹ ಮೌಲ್ಯಗಳನ್ನು ಸಾರುವ ವಚನಗಳನ್ನು ಅರ್ಥೈಸಿಕೊಂಡಿದ್ದೀರಿ. ಈ ಎಲ್ಲ ವಚನಗಳ ಸಾರವನ್ನು ನಮ್ಮ ಜೀವನಕ್ಕೆ ಅಳವಡಿಸಿಕೊಳ್ತಾ ನಮ್ಮ ಜೀವನವನ್ನು ಸುಸ್ಥಿರತೆಯತ್ತ ಸಾಗಿಸೋಣ ಅಂತ ಹೇಳ್ತಾ ಇಂದಿನ ಈ ಸಂಚಿಕೆಯನ್ನು ಇಲ್ಲಿಗೆ ಮುಗಿಸ್ತಾ ಇದ್ದೀನಿ. ಈ ಸಂಚಿಕೆಯಲ್ಲಿ ತಾವೆಲ್ಲರೂ ಕೇಳರಿತಂತಹ ಎಲ್ಲ ವಚನಗಳ ಸಂಗ್ರಹ ಹಾಗೂ ಅವುಗಳನ್ನು ಅರ್ಥೈಸಿರುವವರು ವಚನ ತತ್ವಾನುಭವ ಎಂಬ ಕೃತಿಯ ಲೇಖಕರಾದಂಥ ಶ್ರೀ ಸಿದ್ದರಾಮೇಶ್ವರ ಶರಣರು ಬೆಲ್ದಾಳ. ಇವರ ಮತ್ತೊಂದಷ್ಟು ವಚನಗಳೊಂದಿಗೆ ತಮ್ಮನ್ನು ಭೇಟಿಯಾಗ್ತೀನಿ. ಅಲ್ಲಿವರೆಗೂ ನಿರಂತರವಾಗಿ ನೋಡ್ತಾ ಇರಿ ಶ್ರೀ ಬಸವ ಟಿವಿ. ಇದು ಸಂಸ್ಕಾರದ ಬೆಳಕು. ಶರಣು ಶರಣಾರ್ಥಿ.